ನಮ್ಮ ನಾಡು ನುಡಿ ಜಲ ಭಾಷೆಗಾಗಿ ಅದೆಷ್ಟೋ ಕನ್ನಡಿಗರು ಸೇವೆ ಸಲ್ಲಿಸ್ತಾನೆ ಇದ್ದಾರೆ. ಅಂತಹ ಕನ್ನಡಿಗರ ಸಾಲಿನಲ್ಲಿ ಇಂದು ಶ್ರೀ ಚನ್ನಬಸವರಾಜ್ ಕಳ್ಳಿಮರದ ಜೈ ಕರುನಾಡು ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷರು. ಹೌದು ವೀಕ್ಷಕರೇ, ಕೊಪ್ಪಳ ಜಿಲ್ಲಾ ಗಂಗಾವತಿ ತಾಲೂಕು ಹೇಮಗುಡ್ಡದ ಗ್ರಾಮೀಣ ಭಾಗದ ತಂದೆ ಭರಮಪ್ಪ ತಾಯಿ ಲಕ್ಷ್ಮಮ್ಮರವರ ಪುತ್ರನಾದ ಚನ್ನಬಸವರಾಜ್ ಕಳ್ಳಿಮರದ ಇವರು ಮೂಲತಃ ಕೃಷಿ ಕುಟುಂಬದಿಂದ ಬಂದವರು. ಇವರಿಗೆ ಬಡತನ, ಹಸಿವು ಇದರ ಪರಿಚಯವಿದೆ. ಹುಟ್ಟಿನಿಂದಲೇ ಬಡತನ ಅನುಭವಿಸುತ್ತಾ ಬಂದ ಇವರು ಸಮಾಜದ ಬಗ್ಗೆ, ದೇಶದ ಸ್ಥಿತಿಗತಿಗಳ ಬಗ್ಗೆ ಚಿಂತಿಸುವ ಯುವಕರಾಗಿದ್ದರು. ಬದುಕಿನ ಪರದಾಟದಲ್ಲಿ ಕಾರ್ಖಾನೆಗಳಲ್ಲಿ ಕಾರ್ಮಿಕರಾಗಿ ಶ್ರಮಿಸಿ ಹಲವು ಕೆಲಸಗಳಿಗೆ ಅಣಿಯಾಗಿ ಕುಟುಂಬದ ಜವಾಬ್ದಾರಿಯನ್ನ ನಿಭಾಯಿಸುತ್ತಾ ಆಗಾಗ ಸಮಾಜಮುಖಿ ಕಾರ್ಯಗಳಿಗೆ ಸಮಯ ನೀಡಿ ಮುಂದಿನ ದಿನಮಾನಗಳಲ್ಲಿ ಅನೇಕ ಸಂಘ ಸಂಸ್ಥೆಗಳಲ್ಲಿ ಸದಸ್ಯರಾಗಿ ನಿಷ್ಠೆಯ ಕೆಲಸ ಮಾಡುವಲ್ಲಿ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದರು. ಹಲವು ದಿನಗಳ ಕಾಲ ಅನೇಕ ಸಂಘ ಸಂಸ್ಥೆಯ ಅಭಿವೃದ್ಧಿ, ಜನಪರ ಸಮುದಾಯಗಳ ಪರ ಅನೇಕ ನಿಸ್ವಾರ್ಥ ಕೆಲಸಗಳನ್ನು ಮನಗಂಡ ಚನ್ನಬಸವರಾಜ್ ಕಳ್ಳಿಮರದ ಇವರು ತಮ್ಮದೇ ಆದ ಸಂಘಟನೆ ಕಟ್ಟುವಲ್ಲಿ ಕಂಕಣ ಬದ್ಧರಾಗಿ ಟೊಂಕ ಕಟ್ಟಿ ನಿಂತರು. ಕೇವಲ ಕೆಲವೇ ಸದಸ್ಯರಿಂದ ಆರಂಭಗೊಂಡ ಜೈ ಕರುನಾಡು ರಕ್ಷಣಾ ಸೇನೆ ಸಂಘಟನೆ ಇದೀಗ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಸುಮಾರು 147 ಸದಸ್ಯರ ಸಮ್ಮುಖದಲ್ಲಿ ಅನೇಕ ಜನಪರ ಅನ್ಯಾಯದ ವಿರುದ್ಧ ನ್ಯಾಯ ದೊರಕಿಸುವ ನಿಟ್ಟಿನಲ್ಲಿ ವಿಸ್ತರಣೆಗೊಂಡಿದೆ. 2019ರಲ್ಲಿ ಚಿಕ್ಕದಾಗಿ ಆರಂಭಗೊಂಡ ಈ ಸಂಘಟನೆಯು ಇದೀಗ ಸತತ 5 ವರ್ಷದ ಅಭೂತಪೂರ್ವ ಇರುವೆಯನ್ನ ಒತ್ತು ನಿಂತಿದೆ. ಗಿಣಿಗೇರ ರಸ್ತೆ ಕಾಮಗಾರಿ ಸರಿಪಡಿಸುವಲ್ಲಿ ಮುಂದಾದ ಈ ಸಂಘಟನೆ ಕೊಪ್ಪಳ ಜಿಲ್ಲೆ ಅಷ್ಟೇ ಅಲ್ಲದೆ ಅನೇಕ ಜಿಲ್ಲೆಗಳ ಅಭಿವೃದ್ಧಿಯ ಪತಾಕಿಯನ್ನ ಹಾರಿಸಿದೆ. ಗಿಣಿಗೇರ ಕೆರೆಯ ಅಭಿವೃದ್ಧಿಗೆ ಸಂಘಟನೆಯ ಅಳಿಲು ಸೇವೆಯ ಜೊತೆಗೆ ಹಲವು ಕೆಲಸಗಳನ್ನ ಕೈಗೊಂಡಿದೆ ಈ ಸಂಘಟನೆ. ಮಾತಿನ ಚಾತುರ್ಯತೆಗೆ ಹೆಸರಾದ ಚನ್ನಬಸವರಾಜ್ ಕಳ್ಳಿಮರದ ನೇರ, ನಿಷ್ಠುರ, ಸರಳತೆಯ ವ್ಯಕ್ತಿ. ಮುಂದಿನ ದಿನಮಾನಗಳಲ್ಲಿ ಸಂಘಟನೆಯ ಎಲ್ಲ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಇನ್ನೂ ಅನೇಕ ಯೋಜನೆಗಳನ್ನ, ಅಭಿವೃದ್ಧಿ ಕೆಲಸಗಳನ್ನ, ಭ್ರಷ್ಟ ಮುಕ್ತ ಸಮಾಜಕ್ಕೆ, ಕನ್ನಡ ನಾಡಿಗೆ ಉತ್ತಮ ಕಾರ್ಯ ಸಲ್ಲಿಸುವಲ್ಲಿ ಚನ್ನಬಸವರಾಜ್ ಕಳ್ಳಿಮರದ ಹಾಗೂ ಸಂಘಟನೆಯ ಸೇನಾನಿಗಳ ಮುಖೇನವಾಗಿ ದಿಟ್ಟ ಹೆಜ್ಜೆ ಇಡಲಿದ್ದಾರೆ. ಇವರೇ ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಶೇಷ ಸಾಧಕರು. ಇದಾಗಿತ್ತು ಇವತ್ತಿನ ವಿಶೇಷ. ಸಾಧನೆಯ ಹಾದಿಯಲ್ಲಿ ಚನ್ನಬಸವರಾಜ್ ಕಳ್ಳಿಮರ.